ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಸರ್ಕಾರಿ ರಸ್ತೆ. ಇದು ವಿಲೇಜ್ಗೆ ಹೋಗುವಂತಹ ರಸ್ತೆ. ತಾರ್ ರೋಡಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇದು. ನೋಡಿ ಅಲ್ಲಿ ಕಾಣ್ತಿದೆಯಲ್ಲ, ಅದೆಲ್ಲ ಕ್ವಾರ್ಟರ್ಸ್. ಅದು ಕ್ವಾರ್ಟರ್ಸ್. ಈ ಸ್ಪಾಟಿಂದ 7 ಕಿಲೋಮೀಟರ್ ಅಲ್ಲೊಂದು ಲಾರಿ ಹೋಗ್ತಾಯಿದೆ ನೋಡಿ, ಅದು ತಾರ್ ರಸ್ತೆ. ಅದು ನಂಜನಗೂಡಿಗೆ ಹೋಗೋ ರಸ್ತೆ. ಜಸ್ಟ್ 7 ಕಿಲೋಮೀಟರ್ 7 ಕಿಲೋಮೀಟರ್ಸ್ ಈ ಒಂದು ಸ್ಪಾಟ್ಗೆ ಡಿಸ್ಟೆನ್ಸ್ ಇದೆ. ಇದು ಕಸ್ಬಾ ಲಿಮಿಟ್ಸ್ ಎಲ್ಲ ಬರುತ್ತೆ. 20 ಎಕರೆ ಇದೆ. ಮೂರು ಜನ ಓನರ್. ಇದಕ್ಕೆ 3 ಫ್ಯಾಮಿಲಿ. ಇದು ವೆಟ್ಲ್ಯಾಂಡ್. ಬಟ್ ನಾನು ತಾರ್ ರಸ್ತೆ ತೋರಿಸಿಲ್ಲ, ಇದು ಮೆಟ್ಲಿಂಗ್ ರಸ್ತೆ ತೋರಿಸಿದ್ದೀನಿ. ಜಸ್ಟ್ ಒಂದು 100 ಮೀಟ್ರ್ ಆಗುತ್ತಷ್ಟೇ ತಾರ್ ರೋಡಿಂದ ಈ ಒಂದು ಲ್ಯಾಂಡ್ಗೆ. ಮಡ್ ರಸ್ತೆ. 20 ಎಕರ್ಸ್ 3 ಫ್ಯಾಮಿಲಿ. ಇದು ಒಂದು ಜನರಲ್ ಪ್ರಾಪರ್ಟಿ. ಇದು ಬಂದು ಕಾರ್ನರ್ ಪ್ರಾಪರ್ಟಿ, ಈಸ್ಟ್ ಆ್ಯಂಡ್ ಸೌತ್ ಕಾರ್ನರ್ ಜಾಗ. ಪಕ್ಕದಲ್ಲಿ 2 ಕಡೆ ನಾಲೆ ಇದೆ. ಸೊ ಇದು ದಕ್ಷಿಣಕ್ಕೂ ಕೂಡ ಚಾನಲ್ ಇದೆ, ಮತ್ತು ಉತ್ತರಕ್ಕೂ ಕೂಡ ಕಾಲುವೆ ಇದೆ. ಬೀಚ್ನಲ್ಲಿ ಗದ್ದೆ. ಇದು ವರ್ಷಕ್ಕೆ ಒಂದು ಬೆಳೆ, ಆದರೆ ಒಂದು 4-5 ತಿಂಗಳು ನೀರಿರುತ್ತೆ. ಇದು ರಸ್ತೆ. ಈ ಸಾಯಿಲ್ ಈ ರೀತಿ ಇದೆ. ಸೊ ಇದು ಲ್ಯಾಂಡ್ ನೋಡಿದ್ರೆ ಎಲ್ಲ ಗ್ರೀನರಿ ಇರೋದ್ರಿಂದ ಮಣ್ಣು ಹೇಗಿದೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ, ಬಟ್ ಮೇಲ್ಭಾಗದಲ್ಲಿ ಈ ರೀತಿ ಇದೆ. ಇದು ರಸ್ತೆ. ಈ ರಸ್ತೆ ಬಂದು ಸೌತಿಗೆ ಬರುತ್ತೆ ಶೆಡ್ಯೂಲ್ ಪ್ರಕಾರ. ಸೊ ಟೋಟಲ್ ಇದು 20 ಎಕರೆ ವೆಟ್ಲ್ಯಾಂಡ್. ತಾರ್ ರೋಡಿಂದ 100 ಮೀಟ್ರ್ ಆಗುತ್ತೆ. ಇದು NH ಇಂದ ಆ್ಯಕ್ಚುಲಿ 5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಇದು ಜಸ್ಟ್ 5 ಕಿಲೋಮೀಟರ್ಸ್ ಫ್ರಮ್ NH. ಏನು ನಂಜನಗೂಡಿಂದ ಚಾಮರಾಜನಗರ ಹೋಗೋ NH ಇದೆಯಲ್ಲ, ಆ NHಗೆ 5 ಕಿಲೋಮೀಟ್ರ್ ಆಗುತ್ತೆ. ಸೊ ಈ ಸ್ಪಾಟಿಂದ ತಾರ್ ರೋಡ್ಗೆ ಒಂದು 100 ಮೀಟ್ರ್ ಆಗುತ್ತೆ. ಸೊ ಟೋಟಲಿ ನಮ್ಮ ನಂಜುಂಡೇಶ್ವರ ಸ್ವಾಮಿ ಟೆಂಪಲಿಂದ ಇಲ್ಲಿ 7 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ KSRTC ಬಸ್ ಹೋಗ್ತಾ ಇದೆಯಲ್ಲ, ಅದು ನಂಜನಗೂಡಿಂದ ಬರುವಂತಹ ಬಸ್. ಅದು ಒಂದೇ ಬೌಂಡ್ರಿ. ಇಲ್ಲಿ ವೆಹಿಕಲ್ಗಳೆಲ್ಲ ಓಡಾಡ್ತಾ ಇದೆಯಲ್ಲ, ಅದೇ ತಾರ್ ರಸ್ತೆ. ಸೊ ಪದೇ ರಸ್ತೆ ಬಗ್ಗೆನೇ ಹೇಳ್ತಾ ಇದ್ದೀನಿ, ಏಕೆಂದರೆ ಕನ್ವೀನಿಯೆಂಟ್ ಚೆನ್ನಾಗಿದೆ ಜಾಗಕ್ಕೆ. ಇದು ಪ್ಲೇನ್ ಲ್ಯಾಂಡ್. ಸೊ ಇದು 3 ಫ್ಯಾಮಿಲಿ ಇದೆ. ಸೊ ಇಂಟ್ರೆಸ್ಟ್ ಇದ್ದು ಮಾಡೋ ಅಂಥವ್ರು. ಸೊ ಇದನ್ನು ಒಪ್ಪಿಗೆ ಆದಮೇಲೆ ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಏನಂತಂದರೆ ಸರ್ವೆ ಮಾಡಿಸ್ಬೇಕಿದು. ಅಕ್ಕಪಕ್ಕದವ್ರಿಗೆಲ್ಲ ನೋಟಿಸ್ ಕೊಟ್ಟು ಅದ್ಬಸ್ಟ್ ಮಾಡಿ, ಸೊ ಏನು 20 ಎಕರೆ ಇದೆಯಲ್ಲ, ಇದನ್ನು ನಾವೊಂದು ಬೌಂಡ್ರಿ ಫಿಕ್ಸ್ ಮಾಡ್ಕೊಬೇಕು. ಸೊ ಇದು ಕಸ್ಬಾ ಲಿಮಿಟ್ಸ್ಗೆ ಬರುತ್ತೆ. ನಂಜನಗೂಡು ಟೌನ್ಗೆ ಹತ್ರ ಇದೆ, ಜೊತೆಗೆ ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತೆ. ಇದು NHಗೆ ಹತ್ರ ಇದೆ. ಸೊ ಇದು ಒಂದು ದೊಡ್ಡ ಪ್ರಾಪರ್ಟಿ, ಬಟ್ ಇದು ವೆಟ್ಲ್ಯಾಂಡ್. ಇದು ವರ್ಷಕ್ಕೆ ಒಂದು ಬೆಳೆ. ಸೊ ಇದು ಮಲ್ಟಿಪರ್ಪಸ್. ನೀವು ಡ್ರೈ ಲ್ಯಾಂಡ್ ಬೇಕಾದ್ರೆ ಮಾಡ್ಕೊಬೋದು, ಯಾಕೆಂದರೆ ಇದು ಒಂದೇ ಬೆಳೆ ಆದ್ದರಿಂದ. ಸೊ ಇದು ಏನು ನಿಮ್ಮ ಮಲ್ಟಿ ಕ್ರಾಪ್ಸ್ ಏನು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ, ಅದಷ್ಟು ಕೂಡ ಇಲ್ಲಿ ನೀವು ಮಾಡ್ಬೋದು. ಚೆನ್ನಾಗಿದೆ. ನೀರಂತೂ ಸಫಿಷಿಯೆಂಟ್ ನೀರಿದೆ. ಸೊ 3 ಸರ್ವೆ ನಂಬರು, 3 ಫ್ಯಾಮಿಲಿ. ಇವರೆಲ್ಲ ಜನರಲ್ ಪ್ರಾಪರ್ಟಿಗೆ ಬರ್ತಾರೆ, ಜನರಲ್ ಕ್ಯಾಟಗರಿಗೆ ಬರುತ್ತೆ. ಓಕೆ. ಇದು ಮೈಸೂರು
ರಿಂಗ್ ರೋಡಿಂದ ಈ ಒಂದು ಸ್ಪಾಟಿಗೆ 25 ಕಿಲೋಮೀಟರ್ ಆಗುತ್ತೆ. 25 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 5 ಕಿಲೋಮೀಟರ್ಸ್ ಫ್ರಮ್ NH. ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.